ಹಾಯ್, ನನ್ನ ಹೆಸರು ಆಯುಷಾ ಅಂತ. ನಾನು ಜಡ್ಜ್ ಅಂತ ಕೆಲಸ ಮಾಡ್ತಾ ಇದ್ದೆ. ಇದು ನನ್ನ ಫಸ್ಟ್ ಡೆಲಿವರಿ. ನಾವು ಲಾಯರ್ ವಿನಯ್ ಅಂತ ಹೇಳ್ಬಿಟ್ಟು ಅವ್ರು ನಮಗೆ ಸುಯೋಗ ಹಾಸ್ಪಿಟ್ಲ್ ಅಂತ ರೆಫರ್ ಮಾಡಿದ್ದು. ಆ್ಯಕ್ಚುಲಿ ನಾನು ವರ್ಕ್ ಮಾಡ್ತಾ ಇರೋದು ಕೊಪ್ಪಳದಲ್ಲಿ. 9 ಮಂತ್ಸ್ವರೆಗೂ ಕೊಪ್ಪಳದಲ್ಲಿ ನಾನು ಫಾಲೋಅಪ್ ಟ್ರೀಟ್ಮೆಂಟ್ ತೊಗೊಂಡೆ. ಅದಾದ ನಂತರ ಹಸ್ಬೆಂಡ್ ಮನೆಯಲ್ಲಿ ಡೆಲಿವರಿಗೆ ಅಂತ ಬಂದಾಗ ಮೈಸೂರಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿದೆ. ನಮಗೆ ಕನ್ಫ್ಯೂಸ್ ಆಯಿತು ಯಾವ ಹಾಸ್ಪಿಟ್ಲಿಗೆ ಹೋಗೋದು ಅಂತ ಹೇಳ್ಬಿಟ್ಟು. ಆವಾಗ ನಮಗೆ ಒಂದು ಕಲಿಗೆ ಒಬ್ಬರು ರೆಫರ್ ಮಾಡಿದ್ದು ಸುಯೋಗ ಹಾಸ್ಪಿಟಲ್ ಅಂತ. ಫಸ್ಟ್ ಟೈಮು ನಾನು 9 ಮಂತ್ಸ್ ಆದಮೇಲೆ ಇಲ್ಲಿಗೆ ಬಂದಿದ್ದು. ಫಸ್ಟು ಜ್ಯೋತಿ ಮೇಡಮ್, ಡಾಕ್ಟರ್ ಜ್ಯೋತಿ ಗೈನಿಕ್ ಅಂತ, ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ಏನೋ ಒಂಥರ ಕಾನ್ಫಿಡೆನ್ಸ್ ಬಂತು. ಅಂದರೆ ನಾನು ಯಾವತ್ತೂ ಈ ಹಾಸ್ಪಿಟ್ಲಿಗೆ ಬಂದಿಲ್ಲ. ಇವನ್ ನಮ್ಮ ಹಸ್ಬೆಂಡು ಬಂದು ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಆಗಲಿ ಯಾರೂ ಕೂಡ ಈ ಹಾಸ್ಪಿಟಲ್ ಯಾವತ್ತೂ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ. ಫಸ್ಟ್ ಟೈಮ್ ಬಂದಾಗ ನಮಗೊಂಥರ ಕಾನ್ಫಿಡೆನ್ಸ್ ಬಂತು. ಓಕೆ, ನಾವು ಸಿಸರಿನ ಇಲ್ಲೇ ಮಾಡಿಸ್ಕೋಬೋದು, ಡೆಲಿವರಿ ಇಲ್ಲೇ ಮಾಡಿಸ್ಕೋಬೋದು ಅಂತ. ಯಾಕಂದರೆ ಇದು ಫಸ್ಟ್ ಬೇಬಿ, ವೆರಿ ಪ್ರೀಷಿಯಸ್ ಟೈಮ್ ಕೂಡ. ಆಮೇಲೆ ಮೇಡಮ್ ಟ್ರೀಟ್ಮೆಂಟ್ ಪ್ರಕಾರನೇ ನಾನು ಬಂದಾಗ ಒಂದೇನು ಅಂತಂದರೆ ನನಗೆ ಕಾಂಪ್ಲಿಕೇಶನ್ಸ್ ಇತ್ತು. ಏನಂದರೆ ಫೈಬ್ರಾಯ್ಡ್ಸ್ ಇತ್ತು, ಮಲ್ಟಿಪಲ್ ಫೈಬ್ರಾಯ್ಡ್ಸ್. ಅದರಲ್ಲೂ 8.37 ಸಮಥಿಂಗ್ ಸೆಂಟಿಮೀಟರ್ ಅಷ್ಟು ದೊಡ್ಡ ಒಂದು ಫೈಬ್ರಾಯ್ಡ್ಸ್ ಇತ್ತು. ಅದು ಸಿಸರಿನ್ ಅಂತ ಹೇಳಿದಾಗ ಬೇಬಿ ಜೊತೆಗೆ ಫೈಬ್ರಾಯ್ಡ್ಸು ಕೂಡ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ನಮ್ಮ ಕೊಪ್ಪಳದಲ್ಲಿ ಫಾಲೋಅಪ್ ಟ್ರೀಟ್ಮೆಂಟ್ ತೊಗೋತಾ ಇರಬೇಕಾದ್ರೆ ಅಲ್ಲಿ ಇರುವಂತಹ ಒಬ್ಬ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದರು. ಯಾಕಂದರೆ ಫೈಬ್ರಾಯ್ಡ್ಸ್ ಜೊತೆ ಬೇಬಿ ಡೆಲಿವರಿ ಮಾಡೋದು ತುಂಬ ಕಷ್ಟ ಆಗುತ್ತೆ, ನೋಡಿ ಅಲ್ಲಿ ಹೋಗಿ ಸಜೆಷನ್ ತೊಗೊಳ್ಳಿ ಅಂತ. ಬಟ್ ಯಾವಾಗ ನಾನು ಮೇಡಮ್ನ ಮೀಟ್ ಆದೆ, ಜ್ಯೋತಿ ಮೇಡಮ್ನ, ಆವಾಗ ಅವ್ರು ನನಗೆ ಏನಿಲ್ಲ, ವೆರಿ ಈಸಿ, ನಾನು ಮಗು ಡೆಲಿವರಿ ಆದ ತಕ್ಷಣ ನಿಮ್ಮ ಫೈಬ್ರಾಯ್ಡ್ಸ್ನೂ ತೆಗೆದುಕೊಡ್ತೇನೆ, ಏನೂ ಚಿಂತೆ ಮಾಡಬೇಡಿ ಅಂತ ಹೇಳಿ ಕಾನ್ಫಿಡೆನ್ಸ್ ಬಂದಮೇಲೆ ನಾನು ಸಿಸರಿನ್ಗೆ ಅಂತ ಹೋದಾಗ ಮೇಡಮ್ಮು ಹೇಳಿದ ಪ್ರಕಾರನೇ ತುಂಬ ಚೆನ್ನಾಗಿ ನನಗೆ ಹೆಲ್ದಿ ಬೇಬಿ ಡೆಲಿವರಿ ಆಯಿತು, ಬೇಬಿ ಗರ್ಲ್ ಆಯಿತು. ಜೊತೆಗೆ ದೊಡ್ಡದೊಂದು 8 ಸೆಂಟಿಮೀಟರ್ ಅಂತ ಏನು ಫೈಬ್ರಾಯ್ಡ್ಸ್ ಅಂತ ಹೇಳಿದ್ನಲ್ಲ, ಅದು ಕೂಡ ರಿಮೂವ್ ಆಗಿ ನಾನಿವಾಗ ತುಂಬ ಚೆನ್ನಾಗಿದ್ದೀನಿ. ಫಾರ್ ಗಾಡ್ ಸೇಕ್ ಇದೊಂದು ಹಾಸ್ಪಿಟಲ್ಗೆ ಬಂದಿರೋದು ಈವನ್ ದೇವ್ರ ದಯೆಯಿಂದ ನೆಕ್ಸ್ಟ್ ಬೇಬಿ ಪ್ಲ್ಯಾನು ಕೂಡ ನಾನು ಇದೇ ಸುಯೋಗ ಹಾಸ್ಪಿಟ್ಲಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ನನ್ನ ಫ್ಯಾಮಿಲಿ ಆಗಲಿ ಅಥವಾ ನನ್ನ ಫ್ರೆಂಡ್ಸಿಗಾಗಲಿ ಒಳ್ಳೆ ಒಂದು ಟ್ರೀಟ್ಮೆಂಟ್, ಒಂದು ಹೆಲ್ದಿ ಲೈಫ್ಗೋಸ್ಕರ ಸುಯೋಗ ಹಾಸ್ಪಿಟಲ್ನ ಇವನ್ ಫ್ಯೂಚರಲ್ಲೂ ಕೂಡ ನಾನು ರೆಫರ್ ಮಾಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಫೆಸಿಲಿಟಿ ಯು ಹ್ಯಾವ್ ಗಿವನ್ ಟು ಮೀ ಆ್ಯಂಡ್ ಆಲ್ ದ ಸ್ಟಾಫ್ಸ್. ಇವನ್ ಸ್ವೀಪರಿಂದ ಹಿಡ್ಕೊಂಡು ಗೈನಿಕ್ವರೆಗೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಳ್ಳೆ ಟ್ರೀಟ್ಮೆಂಟ್ ಇದೆ, ಒಳ್ಳೆ ಫೆಸಿಲಿಟಿ ಇದೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.